ಸಹಕಾರ ಇದ್ದರೆ ನಾವು ಮಾಡ್ತೀವಿ. ಕೇಳಿ ಒಂಚೂರು ಕೇಳಿ, 1,000 ಆಗ್ತಾ ಇದ್ದೀರಾ? ಎಲ್ಲ ನಿಮ್ಮ ಕುಟುಂಬಕ್ಕೆ ಎಲ್ಲ ಒಂದು ಗಾಡಿಗೆ ಒಂದು ಕೇಸ್ ಬಿದ್ದರೆ 800,000 ಕಟ್ಕೊಡ್ತೀರಿ. 1,000 ಆಗ್ತದೆ. ಈ ವರ್ಷದ ಈ ತಿಂಗಳಿಂದ ಜನವರಿಯಿಂದ ಹಾಕಿ, ಜನವರಿಯಿಂದ 1,000 ಹಾಕೊಳ್ರಿ. 57 ಜನ ಇದ್ದರೆ 50 ಎಷ್ಟಾಗುತ್ತೆ ನಿಮ್ಮ ಹೆಂಡಕ್ಕೆ? 580 7 ಲಕ್ಷ ಆಯ್ತದೆ. ನಮ್ದೊಂದು 8 ಲಕ್ಷ ಆಯ್ತದೆ. ಇಡೀ ರಾಜ್ಯಕ್ಕೆ ಮಾದರಿ ಆಗಿದೆ ಶಂಕರ್ನಾಗ್ ಆಟೋ ಸ್ಟ್ಯಾಂಡ್ ನಂದಿನಿ ಬಡಾವಣೆಯವರು. ಶಂಕರ್ನಾಗ್ ಆಟೋ ಸ್ಟ್ಯಾಂಡ್ ಅಂತವು ಸುಮಾರು ಒಂದು 15 ಕ್ಷೇತ್ರದಲ್ಲಿ ಸಂಘಗಳನ್ನು ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥವು 15. ಬೆಳಗ್ಗಿಂದ ಹೋಗ್ತಾ ಇದ್ದ 6ನೇ ಕಾರ್ಯಕ್ರಮ 7ನೇ ಕಾರ್ಯಕ್ರಮನ ಇವತ್ತು ಶಂಕರನಾಗರ ಜನ್ಮದಿನಾಚರಣೆಯಿಂದ ಕಾರ್ಯಕ್ರಮನ ನೀವೇನು ಇವತ್ತೊಂದು ಸಂಘವನ್ನ ಕಟ್ಕೊಂಡ್ರಿ ಮತ್ತು ನಮ್ಮ ಕ್ಷೇತ್ರಕ್ಕೆ ಮಾದರಿ ಆಗಿ ಇಡೀ ರಾಜ್ಯಕ್ಕೆ ಮಾದರಿ ಆಗಿದ್ರ. ನನ್ನ ಅನಿಸಿಕೆ ನೀವೊಂದು 3 ವರ್ಷ 4 ವರ್ಷದಲ್ಲಿ ಏನು 50 ಚಿಲ್ಲರೆ ಅದು 1 ಕೋಟಿ ರೂಪಾಯಿ ಆಗಬೇಕು. ನಿಮ್ಮ ಕನ್ನಡ ಜನತೆಗೆ ರಾಜ್ಯೋತ್ಸವದ 69ನೇ ವರ್ಷ ರಾಜ್ಯೋತ್ಸವ ಶುಭಾಶಯ ಹೇಳ್ತೀನಿ. ಅದರಲ್ಲೂ ವಿಶೇಷವಾಗಿ ಇವತ್ತು ಆಟೋ ಚಾಲಕರ ಸಂಘಗಳು ಎಷ್ಟು ಸಾವಿರ ಇದೆಯೋ ಎಷ್ಟು ಲಕ್ಷ ಇದೆಯೋ ನಮ್ಮ ಕರ್ನಾಟಕ ರಾಜ್ಯ ಇರ್ಬೋದು ಅಥವಾ ದೇಶದಲ್ಲಿರ್ಬೋದು ಅದು ನಮ್ಗೆ ಗೊತ್ತಿಲ್ಲ. ಆದರೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ಈಗಷ್ಟೇ ನಮ್ಮ ಮಾನ್ಯ ಶಾಸಕರು ಮಾಜಿ ಸಚಿವರಾದ ಗೋಪಾಲಣ್ಣವ್ರು ಹೇಳ್ದಂಗೆ ಕರ್ನಾಟಕ ರಾಜ್ಯದಲ್ಲೇ ಒಂದು ಮಾದರಿ ಆಟೋ ಚಾಲಕರ ಸಂಘ ಇದೆ ಅಂದರೆ ಅದು ನಮ್ಮ ದಿವಂಗತ ಶಂಕರ್ನಾಗ್ ಅವರ ಹೆಸರಲ್ಲಿರುವಂಥ ಶಂಕರ್ನಾಗ್ ಆಟೋ ಚಾಲಕರ ಸಂಘ ನಂದಿನಿ ಬಡಾವಣೆ ವಿಧಾನಸಭಾ ನಂದಿನಿ ಬಡಾವಣೆ ವಾರ್ಡ್ನಲ್ಲಿ. ಏನು ವಿಶೇಷತೆ ಅಂದರೆ ಅವರಲ್ಲಿ ಈ ಆ್ಯಕ್ಚುಲಿ ಆಟೋ ಚಾಲಕರಿದಾರಲ್ಲ, ಇವತ್ತೇನಾದರೆ ಕನ್ನಡ ಉಳಿಸಿದ್ದಾರೆ ಬೆಳೆಸಿದ್ದಾರೆ ಅಂದರೆ ಅವ್ರನ್ನ ಪ್ರಥಮ ಸಾಲಿನಲ್ಲಿ ಸೇರಿಸಿದ್ರು ತಪ್ಪಾಗಲಾರದು. ಯಾಕಂದರೆ ವರ್ಷಕ್ಕೊಂದ್ಸರಿ ಕಾರ್ಯಕ್ರಮ ಮಾಡಿ ಎಲ್ಲೆಲ್ಲೋ ಅಂದ್ರೆ ಅದು ನಮ್ಮ ಬೆಂಗಳೂರಿನಂಥ ಮಹಾನಗರದಲ್ಲಿ ದೊಡ್ಡ ದೊಡ್ಡ ರಸ್ತೆಯಲ್ಲಿ ಯಾರು ನಮ್ಮ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲ್ಲ. MG ರೋಡು, ಬ್ರಿಗೇಡ್ ರೋಡು ಅಂತ ಒಂದು ರಸ್ತೆಗಳಲ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಲ್ಲ. ಅವರೆಲ್ಲ ಬಂದಿರೋದು ದುಡ್ಡು ಮಾಡ್ಲಿಕ್ಕೋಸ್ಕರ. ಅವ್ರಿಗೆ ಭಾಷೆನೂ ಬೇಕಾಗಿಲ್ಲ, ಸಂಸ್ಕೃತಿನೂ ಬೇಕಾಗಿಲ್ಲ. ಆದರೆ ಇವತ್ತು ನಂದಿನಿ ಬಡಾವಣೆಯಲ್ಲಿ ಪ್ರತಿ ವರ್ಷದಂತೆ ಇಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಿ, ಅಲ್ಲಿ ಸಮಾಜ ಸೇವೆ ಮಾಡಿ, ಅನ್ನದಾನ ಸಂತರ್ಪಣೆ ಮಾಡಿ, ಅದರಲ್ಲೂ ಅವರ ಜೀವನಕ್ಕೆ ಸಂಸಾರ ಗಟ್ಟಿ ಮಾಡ್ಕೊಳ್ಲಿಕ್ಕೆ ಒಂದಿಷ್ಟು ಸೇವಿಂಗ್ಸ್ ಉಳಿತಾಯ ಮಾಡಿಕೊಂಡು ಅದರಲ್ಲೂ ಅವರು ಬೇರೆ ಬೇರೆ ರೀತಿಯಲ್ಲಿ ಬೇರೆಯವರಿಗೆ ಸಹಾಯ ಮಾಡುವಂಥ ಒಂದು ಆಟೋ ಚಾಲಕರ ಸಂಘ ನಮ್ಮ ಶಂಕರ್ನಾಗ್ ಆಟೋ ಚಾಲಕರ ಸಂಘ. ಅವರು ದುಡ್ಡು ಕೊಡ್ತಾರ ಬಿಡ್ತಾರ ಅಂತಲೂ ಯಾವ ಆಟೋ ಚಾಲಕರು ನನ್ನ ಭಾಗ ಪ್ರತಿಶತ 90 ಭಾಗ 100 ಭಾಗನೂ ಅವ್ರು ಹಚ್ಕೊಂಡು ಹೋಗೋ ಇವ್ರು ದುಡ್ಡು ಕೊಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಇವ್ರಿಗೇನು ಎಮರ್ಜೆನ್ಸಿ ಯಾವುದೋ ಒಂದು ಡೆಲಿವರಿ ಕೇಸ್ ಇರ್ಬೋದು, ಹಾಸ್ಪಿಟ್ಲು ಪ್ರಾಬ್ಲಮ್ಸ್ ಇರ್ಬೋದು, ಯಾವುದೋ ಎಮರ್ಜೆನ್ಸಿ ಹೋಗ್ಬೇಕಂದಾಗ ಪಟ್ಟ ನಿಲ್ಲಿಸಿ ಕರ್ಕೊಂಡು ಹೋಗೋದು ಅದು ಆಟೋ ಚಾಲಕರು ಮಾತ್ರ. ಇನ್ನು ಮುಂದಿನ ಕಾಲಾಂತರದಲ್ಲೂ ಕೂಡ ಅದು ಆಟೋ ಚಾಲಕರಿಗೆ ಮಾತ್ರ ಸಾಧ್ಯ ಅಂತ ನಾನು ಹೇಳ್ತೀನಿ. ಅದರಿಂದ ಅವ್ರ ಕೆಲಸ ಭಾಳ ವಿಶೇಷವಾದಂಥ ಕೆಲಸ ಅಂತ ನಾನು. ದಿವಂಗತ ಶಂಕರ್ನಾಗ್ ಆಟೋ ಚಾಲಕರ ಸಂಘ ಅಂತ ಇವತ್ತು ಶಂಕರ್ನಾಗ್ ಜನ್ಮದಿನದ ಶುಭಾಶಯಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸಂಘದ ಪರವಾಗಿ. ಆಮೇಲೆ ಇವತ್ತು ನಮ್ಮ ಸಂಘ ಎಲ್ಲೋದ್ರೂ ಮಾದರಿ ಅಂತ ಹೇಳ್ತಾರೆ. ನಮಗೆ ಇದ್ರ ಬಗ್ಗೆ ಯಾವುದೇ ಒಂದು ಇಮೇಜ್ ಇರಲಿಲ್ಲ. ಇದಕ್ಕೆ ಮೂಲ ಕಾರಣ ಬಂದ್ಬಿಟ್ಟು ಇವತ್ತು ನಮ್ಮ ಗೋಪಾಲಣ್ಣ ಅಂತ ಹೇಳಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಯಾಕಂದರೆ ಎಲ್ಲೋ ಇದ್ದು ನಾವು ಬೆಳಗ್ಗೆ ಎಲ್ಲೋ ಹೋಗಿ ಎಲ್ಲೋ ಬರೋರಿಗೆ ಒಂದಿನ ಕಲಿಸ್ಬಿಟ್ಟು ನೀವು ಯಾಕೆ ಈ ಥರ ಮಾಡಬಾರ್ದು ಅಂತೇಳಿ ನಾವು ಮೈಂಡ್ ವಾಶ್ ಮಾಡಿ ನಮ್ಮಿಂದ ಸಾಧ್ಯನ ಅಂತ. ಯಾಕಂದರೆ ನಾವು ಯಾರು ಗ್ರಾಜುಯೇಟ್ ಅಲ್ಲ, ಅವರಿಂದ ಇವರಿಂದ ಫಾಲೋ ಮಾಡ್ಕೊಂಡು ಬೆಳೆದಿರೋದು ನಾವು SLC ಮೈಂಡೆಡ್ ಅಲ್ಲಿ ಓಪನ್ ಹೇಳ್ಬೇಕಂದ್ರೆ. ಆ ದೀಪವನ್ನು ನಾನು ನಮ್ಮ ನಂದಿನಿ ಬಡಾವಣೆಯ ಶಂಕರ್ನಾಗ್ ಆಟೋ ಚಾಲಕರ ಸಂಘದ ಅವರ ಒಂದು ಕೈಂಕರ್ಯದಲ್ಲಿ ನೋಡ್ತಾ ಇದ್ದಾರೆ. ಮನೆಗಳನ್ನು ಬೆಳಗುವಂಥ ದೀಪವನ್ನು ಅವರು ಹಚ್ತಾ ಇದ್ದಾರೆ. ನಮ್ಮ ಕನ್ನಡದ ಕೀರ್ತಿ ಪತಾಕೆಯನ್ನು ಹಾರಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ಬಡಾವಣೆಯ ನಮ್ಮ ಗೋಪಾಲಣ್ಣನವರು ಮತ್ತು ನಮ್ಮ ರಾಘವೇಂದ್ರ ಶೆಟ್ಟಿ ಎಲ್ಲ ಮುಖಂಡರು ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಿಜಕ್ಕೂ ಒಂದು ಸಂಘ ಹೇಗಿರಬೇಕು ಅಂತ ಮಾದರಿಯಾಗಿರುವ ಅವರಿಗೆ ನಾನು ಶುಭಾಶಯಗಳನ್ನು ಕೋರುತ್ತೀನಿ. ನಮ್ಮ ಜಗನ್ಮಾತೆ ಗೊರವನಹಳ್ಳಿ ಮಹಾಲಕ್ಷ್ಮಿ, ನನ್ನ ಅಜ್ಜಿ ಮಾತೆ ಕಮಲಮ್ಮನವರ ಆಶೀರ್ವಾದ ನಿಮ್ಮ ಸಂಘಕ್ಕೆ ಕನ್ನಡದ ಓಂಪುರವರು ಒಂದು ಮಾತನ್ನು ಹೇಳಿದ್ದಾರೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾದಿರು. ಕನ್ನಡ ಗೋವಿನ ಓ ಮುದ್ದಿನ ಕರು, ನೀ ನನಗೆ ಕಲ್ಪತರು. ಹಾಗಾಗಿ ನಮ್ಮ ವೃತ್ತಿ ಪ್ರವೃತ್ತಿ ಏನೇ ಆಗಿದ್ರೂ ಕೂಡ ನಾವು ಕನ್ನಡಿಗರು, ಕನ್ನಡಾಭಿಮಾನ, ಕನ್ನಡದ ಬಗ್ಗೆ ಅಸ್ಮಿತೆಯನ್ನು ಹೊಂದಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ನಂದಿನಿ ಬಡಾವಣೆಯ ಶಂಕರ್ನಾಗ್ ಆಟೋ ಚಾಲಕರ ಸಂಘ ಅತ್ಯಂತ ಪವಿತ್ರವಾದಂಥ ದಿನದಂದು ಅತ್ಯಂತ ಯಶಸ್ವಿಯಾದಂಥ ಒಂದು ಕಾರ್ಯಕ್ರಮವನ್ನು ಕಳೆದ 16 ವರ್ಷಗಳಿಂದ ಕೂಡ ನಡೆಸಿಕೊಂಡು ಬರ್ತಾ ಇದೆ. ಶಂಕರ್ನಾಗ್ರವರು ಕೂಡ ಕನ್ನಡ ನಾಡು